ನೀವೇ ಸರ್ವಸ್ವ ಅನ್ಕೊಂಡು ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತ ನಿಮ್ಮ ಲವರ್. ಸಪೋಸ್ ನಿಮ್ಗೆ ಮೋಸ ಮಾಡಿ ಬೇರೆ ಇನ್ಯಾರೋ ಒಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ಅಥವಾ ನಿಮ್ ಕಣ್ ಮುಂದೆ ಅದು ಬಂದ್ಮೇಲೆ ನೀವೇನ್ ಮಾಡ್ಬೇಕು ಆ ಟೈಮಲ್ಲಿ? ಅದನ್ನ ಇಲ್ಲಿ ಹೇಳ್ತೀನಿ ನಾನು. ಏನ್ ಮಾಡ್ಬೋದು ಆ ಟೈಮಲ್ಲಿ ನೀವು ಅಂತ. ಈಗ ನಿಮ್ಮನ್ನ ತುಂಬಾ ನಂಬಿಸಿದ್ರು ಅಥವಾ ಪ್ರೀತಿ ಮಾಡಿದ್ರು, ವಾಟ್ ಎವರ್, ಏನೋ ಎಮೋಷನಲಿ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರು ಅನ್ಕೊಳ್ಳೋಣ. ಆ ತರದ್ ಮಾಡಿದಾಗ ನೀವು ಕೆಲವೊಂದಿಷ್ಟು ಎಮೋಷನಲ್ ಏನೋ ಡಿಸೈಡ್ ಮಾಡ್ಕೋತೀರಿ, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ರಿವೆಂಜ್ ತಗೋಬೇಕು, ಅದ್ ತಗೋಬೇಕಂತ. ಅದೆಲ್ಲ ತಪ್ಪು, ಆಕ್ಚುಲಿ ತಪ್ಪು. ಓಕೆ, ಅದಕ್ಕಿಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ, ಬಟ್ ಸ್ಟಿಲ್ ಹ್ಯಾಪಿ ಇದೆ. ಒಂದು 35,000 ಫ್ಯಾಮಿಲಿ ಅಂತ, ಈ 36,000 ಹತ್ರ ಹೋಗ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಪಾಯಿಂಟ್ಗಳು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ, ಯಾರೋ ನಿಮ್ಗೆ ಕೈ ಕೊಟ್ಟಾಗ ಅವ್ರಿಗೆ ಎಷ್ಟೇ ಪ್ರೀತಿ ಮಾಡಿ ನಿಮ್ಮೊಟ್ಟಿಗೆ ಅಷ್ಟೇ ಅಟ್ಯಾಚ್ಮೆಂಟ್ ಇರಲಿ. ಮೋಸ ಮಾಡಾದ್ಮೇಲೆ ಈ ಮೊದಲನೇ ತಪ್ಪು ಮಾಡಬೇಡಿ. ಏನು ಅಂದ್ರೆ, ದ್ವೇಷ ಆಗ್ಲಿ ರಿವೆಂಜ್ ಆಗ್ಲಿ ಮಾಡಕ್ ಹೋಗ್ಬೇಡಿ. ಅದರಿಂದ ಏನೂ ಸಿಗಲ್ಲ ನನ್ನ ಪ್ರಕಾರ. ನಿಮಗೊಂದು ನೆಮ್ಮದಿ ಸಿಗತ್ತೆ. ಏನು ಅಂದ್ರೆ, ನಾನು ಸುಮ್ಮನೆ ಬಿಟ್ಬಿಟ್ಟಲ್ಲ ಅವ್ರಿಗೆ, ನನಗೆ ಇಷ್ಟ ಮಾಡಿದ್ನಲ್ಲ ಲೈಫಲ್ಲಿ, ಏನೋ ಮಾಡ್ಬೇಕು ಅವ್ರಿಗೆ ಅಂತ ಇರತ್ತಲ್ಲ. ಮಾಡಿದ್ಮೇಲೆ ಅವ್ರ ಶಿಕ್ಷೆ ಸಪೋಸ್ ಅದನ್ನ ಭಗವಂತಕ್ ಬಿಡಿ, ಅಥವಾ ನೀವೇನಾರು ಅವ್ರಿಗೆ ತೊಂದರೆ ಕೊಡಕ್ ಹೋದ್ರೆ ನಿಮ್ದು ತಪ್ಪಾಗತ್ತೆ. ಆಕ್ಚುಲಿ ಅವ್ರು ನಿಮಗ್ ತೊಂದರೆ ಕೊಟ್ಟಿದ್ದಾರೆ, ಅದನ್ನ ಎಲ್ಲದಕ್ಕೂ ತಪ್ಪು ಒಪ್ಪಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ಬಿಟ್ರೆ ನೀವು ಇನ್ನೊಬ್ರಿಗೆ ಶಿಕ್ಷೆ ಕೊಡಕ್ ಹೋಗಿ ನಿಮಗೆ ನೀವು ಶಿಕ್ಷೆ ಕೊಟ್ಕೋಬೇಡಿ. ನಾನು ಹೇಳೋದು, ನಿಮಗ್ ಆಕ್ಚುಲಿ ನೀವು ಬೇಡ ಅಂತಾನೆ ಬಿಟ್ಟು ಹೋಗಿದಾರ ಅಂದ್ಮೇಲೆ ಬಿಟ್ಟು ಹಾಕಿ. ನೀವ್ ಹೇಳ್ಬೋದು, ಸರ್ ಹಂಗಿದ್ಮೇಲೆ ಇಷ್ಟು ನಂಬಿಸಿ ನಮ್ಗಿದ್ದು ಎಲ್ಲ ಅಟ್ಯಾಚ್ಮೆಂಟ್ ಕೊಟ್ಟಿ ಹೋಗಿದ್ದಾರೆ, ಕ್ಷಮಿಸ್ಬಿಡ್ಬೇಕಾ ಸರ್ ಅಂತೇಳಿ. ನೋಡಿ, ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಿಗೆ ಅವ್ರ ನವರಂಗಿ ಆಟ ಆಡ್ತಾರೋ ಅಥವಾ ಅವ್ರಿಗೆ ಇಷ್ಟ ಬಂದಂಗೆ ಹೆಂಗಿರ್ತಾರೋ ಗೊತ್ತಿಲ್ಲ. ನಾವು ನಂಬಿದ್ ನಮ್ ತಪ್ಪದ. ಆಕ್ಚುಲಿ ನಮ್ಮಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನ ತಿದ್ಕೋಬೇಕು. ಅಂಡ್ ಯಾರೋ ನಮ್ಮೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ತಾರೆ, ಸಂಬಂಧ ಬೆಳೆಸ್ತಾರೆ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂದ್ರೆ ಹುಷಾರಾಗೇ ಇರಬೇಕು. ಕರೆಕ್ಟ್? ನಮ್ ನೇರಳೆ ನಮ್ ಜೊತೆಗೆ ಬರಲ್ಲ ಅಂದ್ಮೇಲೆ ಅಂಡ್ ಜೊತೆಗಿರೋ ವ್ಯಕ್ತಿ ಕೊನೆ ತನಕ ಬರ್ತಾರೆ ಅನ್ನೋದು ಒಂದು ಭ್ರಮೆ. ಅದು ನಮ್ ಬುದ್ಧಿವಂತಿಕೆನ ಜೀವನ ಮಾಡ್ಬೇಕು. ಯಾರೋ ನಮ್ಮನ್ನ ಮೋಸ ಮಾಡ್ತಾರೆ ಅಂದಾಗ ಮೋಸ ಮಾಡಿ ಹೋದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ದ್ವೇಷ ರಿವೆಂಜ್ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿ, ನಿಮ್ಮ ನೆಮ್ಮದಿ, ಯಾಕಂದ್ರೆ ಎಷ್ಟೋ ನಡೆದೋಗಿದೆ ಲೈಫಲ್ಲಿ. ಏನೋ ಮಾಡಕ್ ಹೋಗಿ ಪೊಲೀಸ್ ಸ್ಟೇಷನ್ ಕೇಸು ಅಥವಾ ಕೊಲೆಗಳು ಏನೇನೋ ನಡೆದು ಹೋಗಿದೆ ಲೈಫಲ್ಲಿ, ಒಂದ್ ಸಣ್ಣ ದ್ವೇಷಕ್ಕೋಸ್ಕರ. ಅದು ಮಾಡಿದ್ಮೇಲೆ ಮನ್ಸಿಗೆ ಸಮಾಧಾನ ಸಿಗುತ್ತೆ, ಶಿಕ್ಷೆ ನಿಮ್ಗೆ ಆಗತ್ತೆ. ಆಕ್ಚುಲಿ ನಾನು ಹೇಳೋದು, ಇದರಿಂದ ಏನೂ ಯೂಸ್ ಇಲ್ಲ ನನ್ನ ಪ್ರಕಾರ. ಓಕೆ, ಆಗಿರ್ಬೇಕಾಗತ್ತೆ. ಬಟ್ ಬದುಕಲ್ಲಿ ನೀವು ಇನ್ನೊಬ್ರಿಗೆ ದ್ವೇಷ ಕಟ್ಕೊಂಡು ಬದುಕಿದ್ರೆ ಬದುಕೇ ಅಲ್ಲ. ಆಕ್ಚುಲಿ ನಾವೆಷ್ಟು ನೆಮ್ಮದಿಯಿಂದ ಬದುಕಿದೀವಿ, ನಮ್ಮನ್ನ ಮೋಸ ಮಾಡಿದ್ಮೇಲೂ ನಾವೆಷ್ಟು ನೆಮ್ಮದಿ ಆಗಿದೀವಿ ಲೈಫ್ ಅನ್ನೋದು ಮುಖ್ಯ ಆಗತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನಂದ್ರೆ, ಎಮೋಷನಲಿ ಬ್ಲಾಕ್ ಮಾಡಿ ಅವ್ರನ್ನ ಮತ್ತೆ ಪಡ್ಕೊಳ್ಳುವಂತ ಕೆಟ್ಟ ಹಠ. ಮೋಸ ಮಾಡಿ ಹೋಗಿದ್ದಾರೆ, ಅವ್ರನ್ನ ಮತ್ತೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು, ಅಂದ್ರೆ ಅವ್ರಗಳು ಮಾಡಿರ್ತಕ್ಕಂಥ ಮೆಸೇಜ್ಗಳು ಇಟ್ಕೊಳ್ಳುವಂಥದ್ದು. ಅಂಡ್ ಕೆಲವೊಂದು ಪ್ರೂಫ್ ಇಟ್ಕೊಂಡು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು. ಅದರಿಂದ ಏನೂ ಬದನೆಕಾಯಿ ಆಗಲ್ಲ ಲೈಫಲ್ಲಿ. ನಾನು ಹೇಳುವಂಥದ್ದು, ಅವ್ರನ್ನ ಮತ್ತೆ ಪಡ್ಕೊಂಡ್ರೆ ಅಥವಾ ರಿವೆಂಜ್ ತಿರ್ಸ್ಕೊಂಡ್ರೆ ಏನ್ ಸಿಗುತ್ತೆ ನಿಮ್ ಲೈಫಲ್ಲಿ? ಏನ್ ಸಿಗತ್ತೆ? ನೀವೊಂದು ಜಾಗ ಕೊಟ್ಟಿದ್ದೀರ ತಾನೆ, ಟ್ರೂ ಆಗಿ, ನಂದು ಟ್ರೂ ಲವ್, ನಂದು ಟ್ರೂ ಫ್ರೆಂಡ್ಶಿಪ್, ಟ್ರೂ ರಿಲೇಶನ್ಶಿಪ್ ಅಂತ ನೀವ್ ಹೇಳ್ತಿರಲ್ಲ, ಅವ್ರಿಗೂ ನಿಮ್ಗೆ ಏನ್ ವ್ಯತ್ಯಾಸ ಬಂದು ನೀವು ರಿವೆಂಜ್ ತಗೊಳಕ್ ಹೋದ್ರೆ ಅಥವಾ ಬಲಾತ್ಕಾರವಾಗಿ ಅಥವಾ ಬಲವಂತವಾಗಿ ಅವ್ರನ್ನ ನೀವು ಪಡ್ಕೊಳಕ್ ಹೋದ್ರೆ ನಿಮ್ಮ ಲವ್ ಕೂಡ ರಾಂಗ್ ಅನ್ಸ್ಬಿಡುತ್ತೆ. ನೀವೇನ್ ಎಮೋಷನ್ ಕೊಟ್ಟಿದ್ರಿ ಒಂದ್ ಜಾಗದಲ್ಲಿ, ನಿಮ್ ಹಾರ್ಟ್ ಅಲ್ಲಿ, ಅದು ಸುಳ್ಳು ಅನ್ಸ್ಬಿಡುತ್ತೆ. ಪ್ರೀತಿನ ಯಾವತ್ತು ಬಲವಂತ ಪಡ್ಕೊಳಕ್ ಹೋಗ್ಬೇಡಿ. ಅದಾಗೆ ಬರಬೇಕು ಇಷ್ಟಪಟ್ಟ ಅವ್ರೇನೆ. ನಿಮ್ಮೊಟ್ಟಿಗೆ ಕಂಫರ್ಟ್ ಆಗತ್ತಪ್ಪ, ನಿಮ್ಮೊಟ್ಟಿಗೆ ಇರಕ್ ನಮ್ಗೆ ಕಂಫರ್ಟ್ ಆಗತ್ತೆ, ನಾವ್ ಇರ್ತೀವಂತ ಅನ್ಸ್ಬೇಕು. ಅದು ಬಿಟ್ಕೊಂಡು ನಾನು ಬಲವಂತವಾಗಿ ಹೆಂಗೋ ಮಾಡಿ ಅದ್ರಿಂದ ಏನೂ ಸಿಗಲ್ಲ. ಬಾ ಅಂದ್ರೆ ದೇಹ ಸಿಗ್ಬೋದು ಆ ವ್ಯಕ್ತಿಗಳಿಂದ, ಪ್ರೀತಿ ಸಿಗಲ್ಲ. ಪ್ರೀತಿನೇ ಇಲ್ಲ ಅಂದ್ರೆ ದೇಹ ತಗೊಂಡು ಮಾಡ್ಬೇಕು. ಹಂಗೆ ಕಂಫರ್ಟ್ ಆಗಿಲ್ಲ ಅಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಡ್ಬೇಕು. ಅದು ಬುದ್ಧಿವಂತಿಕೆ ಆಕ್ಚುಲಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ, ಬಲವಂತವಾಗಿ ಪಡ್ಕೊಳಕ್ ಪ್ರಯತ್ನ. ಅದೇ ಪಾಯಿಂಟ್ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಏನಾದ್ರೂ ಆಗಿಲ್ಲ ಗುರು, ಇವತ್ತು ಒಂದಿನಾದ್ರೂ ನಮ್ ಜೊತೆಗೆ ಅವ್ರು ಇರ್ಬೇಕು, ಇದೊಂದು ಕೆಟ್ಟ ಬಲವಂತ ಮಾಡುವಂತ ಒಂದು ಮೆಂಟಾಲಿಟಿ. ಇದರಿಂದ ಆಫ್ಟರ್ ದಟ್ ಮನಸ್ಥಿತಿ ತುಂಬಾ ನಿಮ್ದು ಹಾಳಾಗತ್ತೆ. ಓಕೆ, ಮೆಚೂರಿಟಿ ಇದ್ದೀರಾ, ಒಂದು ಯೋಚನೆ ಮಾಡುವಂತ ಕಾಮನ್ ಸೆನ್ಸ್ ಇರುತ್ತೆ. ಯೋಚನೆ ಮಾಡಿ, ಹೀಗ್ ಮಾಡಿದ್ರೆ ಏನಿರಬಹುದು ನನ್ನ ಲೈಫಲ್ಲಿ ಅಂತ. ಹೊಟ್ಟೆ ತುಂಬಿದ್ಮೇಲೆ ಬಲವಂತವಾಗಿ ನೀವು ಜಾಮೂನ್ ಕೊಟ್ರು ಒಳಗಡೆ ಹೋಗಲ್ಲ, ಬಿಕಾಸ್ ಫುಲ್ ಆಗಿರತ್ತೆ. ನೀವು ಬಲವಂತ ಹಾಕ್ತಿದ್ಮೇಲೆ ಅದು ವಾಮಿಟ್ ಆಗತ್ತೆ. ಹಸುವಾದಾಗ ಹಾಕ್ಬೇಕು. ಹಂಗೆ ಪ್ರೀತಿನೂ ಅಷ್ಟೇ. ಆ ಪ್ರೀತಿ ಹಸು ಅವ್ರಿಗೂ ಇರ್ಬೇಕು, ನಿಮಗೂ ಇರ್ಬೇಕು. ಆ ಭಾವನೆಗಳಿಗೆ ಕಂಫರ್ಟೇಬಲ್ ಅಪ್ಪ, ಅವ್ರೊಟ್ಟಿಗೆ ನಾನು ಇನ್ನೂ ಇರ್ಬೇಕಿತ್ತು ಅಂತ ಅನ್ಸ್ಬೇಕೇ ವಿನಃ ಓಡೋಗ್ಬಿಡ್ಬೇಕು ಅಂತ ಅನ್ಸ್ಬಾರ್ದು. ಆತರ ಆರ ಕನೆಕ್ಟ್ ಮಾಡಿದ್ ನೀವೇನೆ. ಆತರ ಹೋಗಿದ್ದಾರೆ ಬಿಟ್ಬಿಡಿ, ಅವ್ರನ್ನ ತಲೆ ಕೆಡಿಸ್ಕೊಬಿಡಿ ಅವ್ರು. ಓಕೆ,
ಈ 3 ಪಾಯಿಂಟ್ ಶೇರ್ ಮಾಡ್ಬೇಕಂತ ಇತ್ತು. ಬಿಕಾಸ್ ಎವ್ರಿ ಡೇ ಕೌನ್ಸಿಲಿಂಗ್ ಅಲ್ಲಿ ನನಗೆ ಕೇಳ್ಕೋತಿರ್ತಾರೆ, ಸರ್ ಹಿಂಗೆ ಹಂಗೆ ಅದು ಇದು ಅಂತ ಹೇಳ್ತಾರೆ. ಸೊ ಅವ್ರಿಗೆ ಅದೇ ಸಜೆಸ್ಟ್ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ವ್ಯೂವರ್ಸಿಗೆ ಇದು ರೀಚ್ ಆಗ್ಲಿ ಅಂತ ವಿಡಿಯೋ ಮಾಡಿದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.